ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ನಾಳೆ ಈ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಭಾಗ್ಯನಿಗೆ ಕಿಶನ್ ಫೋನ್ ಮಾಡಿಬಿಟ್ಟು ಹಣಕಾಸಿನ ಏನಾದ್ರೂ ಸಹಾಯ ಬೇಕಾದ್ರೆ ಸಂಕೋಚ ಇಲ್ಲದೆ ನನ್ನ ಹತ್ರ ಕೇಳಿ ಅಂತ ಹೇಳಿದಾಗ ಕಿಶನ್, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿದಾಗ ಸರಿ ಅಂತ ಕಿಶನ್ ಗಾಬರಿಯಲ್ಲಿ ಫೋನ್ ಕಟ್ ಮಾಡ್ತಾನೆ. ಯಾಕಂದ್ರೆ ಭಾಗ್ಯ ಊಟ ಆಯ್ತಾ ಅಂತ ಕೇಳಿದಾಗ ಈ ಕಡೆ ಕಿಶನ್ಗೆ ಸುಳ್ಳು ಹೇಳೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ತನ್ನ ವೇಟ್ ಲಾಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವನು ಊಟ ಬಿಟ್ಟಿರ್ತಾನೆ ಒನ್ ಡೇ ಫುಲ್. ಈ ಕಡೆ ಕಿಶನ್ ಫೋನ್ ಕಟ್ ಮಾಡಿರೋದ್ ನೋಡ್ಕೊಂಡು ಇವನೇನು ಪೂಜೆ ಏನ್ ಮಾಡ್ತಿದ್ದಾಳೆ, ಅವಳಿಗೆ ಕೊಡಿ ಅಂತ ಒಂದ್ ಮಾತು ಹೇಳಿಲ್ವಲ್ಲ, ಹಾಗೆ ಫೋನ್ ನ ಕಟ್ ಮಾಡ್ಬಿಟ್ಟ. ಇರ್ಲಿ, ನನ್ ಫೋನ್ ಇಂದ ಫೋನ್ ಮಾಡ್ತೀನಿ ಅಂತ ಕಿಶನ್ಗೆ ಫೋನ್ ಮಾಡ್ತಾಳೆ ಪೂಜಾ. ಈ ಕಡೆ ಕಿಶನ್ ತುಂಬಾನೇ ಸುಸ್ತಾಗಿ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಅವನಿಗೆ ಎಷ್ಟು ಸುಸ್ತಾಗ್ತಿದೆ ಅಂದ್ರೆ ಕಣ್ ಬಿಡಕ್ಕೂ ಶಕ್ತಿ ಇರೋದಿಲ್ಲ. ಫುಲ್ ಡೇ ಅವನು ಉಪವಾಸ ಮಾಡ್ತಿದ್ದ. ಅಲ್ಲದಕ್ಕೆ ಅವನಿಗೆ ತಿನ್ನೋದಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಫಸ್ಟ್ ಟೈಮ್ ಅವನು ಉಪವಾಸ ಮಾಡಿರೋದ್ರಿಂದ ಅವನ ಬಾಡಿಲಿ ವೀಕ್ನೆಸ್ ಬಂದಿರುತ್ತೆ. ಹಾಗಾಗಿ ಪ್ರಜ್ಞೆ ತಪ್ಪಿರೋ ತರ ಬಿಟ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಮಾತಾಡ್ತಾ ಇರ್ತಾರೆ. ನಾಳೆ ಅವಳು ಈ ಸೇವೆನ ಹೇಗ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ನಮ್ಮ ಪುಣ್ಯಕ್ಕೆ ನಾಳೆ ಅಣ್ಣನು ಇರೋದಿಲ್ಲ, ಕೆಲ್ಸದ ಮೇಲೆ ಏನೋ ಹೊರಗಡೆ ಹೋಗ್ತಿದ್ದಾನಂತೆ. ಹೇಗಾದ್ರೂ ಮಾಡಿ ನಾಳೆ ಈ ಸೇವೆ ನಿಲ್ಲಿಸ್ಬೇಕು ಕನ್ನಿಕಾ, ಅಪಶಕುನ ಅಂತ ನಾವು ಅದ್ರ ಬಗ್ಗೆ ಗುಲ್ಲೆಪ್ಪಿಸ್ಬೇಕು. ಆಗ ಅವಳಿಗೆ ಅದರಿಂದ ಭಯ ಶುರು ಆಗುತ್ತೆ. ಹೇಗೂ ಇದ್ರ ಬಗ್ಗೆ ಎಲ್ಲ ಅವರಿಗೆ ಜಾಸ್ತಿ ನಂಬಿಕೆ ಇದೆ. ತುಲಾಭಾರ ಅರ್ಧಕ್ಕೆ ನಿಂತೋದ್ರೆ ಏನೋ ದೊಡ್ಡದಾಗೆ ಅಪಶಕುನ ಕಾದಿದೆ ಅಂತ ನಾವ್ ಇನ್ನೊಂದು ದೊಡ್ಡದಾಗೆ ಪ್ಲಾನ್ ನ ಸ್ಕೆಚ್ ಮಾಡ್ಬೋದು ಅಂತ ಹೇಳಿದಾಗ, ಸೂಪರ್ ಅತ್ತೆ, ನೀವು ಒಬ್ರು ನನ್ ಪರ ಇದ್ರೆ ಸಾಕು, ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ. ಈ ಸರಿ ಆ ಭಾಗ್ಯನಿಗೆ ಹೇಗ್ ವರ್ತ ಕೊಡ್ಬೇಕು ಅಂದ್ರೆ ನಮ್ ಮುಂದೆ ನಿಲ್ಲೋ ಯೋಚನೆ ಕೂಡ ಮಾಡ್ಬಾರ್ದು ಅಂತ ಕನ್ನಿಕಾ ಮೀನಾಕ್ಷಿ ಮಾತಾಡ್ತಿರುವಾಗ ಅಲ್ಲಿಗೆ ಆದಿ ಬಂದ್ಬಿಟ್ಟು, ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಬಾ ಕುತ್ಕೋ ಅಂತ ಮೀನಾಕ್ಷಿ ಕರ್ತಾರೆ. ಅತ್ತೆ, ನೀವ್ ಏನ್ ಮಾಡಕ್ ಹೊರಟಿದೀರಾ ನನ್ ಗೊತ್ತು. ನೀವಿಬ್ರು ಸೇರ್ಕೊಂಡು ಈ ಮದ್ವೆ ನಿಲ್ಸೋದಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ. ಆದ್ರೆ ಹೆಚ್ಚು ಕಡಿಮೆ ಏನೋ ಮಾಡ್ಕೊಂಡು ಅದ್ರಿಂದ ಅಪ್ಪನಿಗೆ ನೋವಾಗದೆ ಇದ್ರೆ ಸಾಕು ಅಂತ ಆದಿ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು, ನೀನೇನು ಯೋಚನೆ ಮಾಡ್ಬೇಡ ಆದಿ, ಅಣ್ಣನ್ ಬಗ್ಗೆ ನನ್ಗೂ ತುಂಬಾನೇ ಯೋಚನೆ ಇದೆ. ಹಾಗಂತ ಈ ಮನೆ ಒಡೆಯೋದ ಕಾರಣಕ್ಕೆ ನೋಡ್ಕೊಂಡು ಸುಮ್ನೆ ಇರೋದಕ್ಕೆ ನನ್ ಕೈಲಿ ಆಗಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಮದುವೆನ ನಾನು ನಿಲ್ಲಿಸ್ತೀನಿ ಅಂತ ಮೀನಾಕ್ಷಿ ಹೇಳ್ತಾಳೆ. ಅದೇ ಏನ್ ಮಾಡಕ್ ಹೊರಟಿದ್ದೀರಾ? ಬೆಳಿಗ್ಗೆ ನೋಡಿದ್ರೆ ಆ ಭಾಗ್ಯನ್ ಮನೆಗೆ ಹೋಗಿದ್ದೀರಾ ಅಂತ ಹೇಳ್ತಿದ್ದೀರಾ, ಇವಾಗ ನೋಡಿದ್ರೆ ಮದ್ವೆ ನಿಲ್ಸಕ್ಕೆ ಏನೋ ಪ್ಲಾನ್ ಮಾಡಿದೀರಾ ಅಂತ ಹೇಳ್ತಿದ್ದೀರಾ. ನಾನು ಏನ್ ಪ್ಲಾನ್ ಅಂತ ಕೇಳ್ಬಹುದಾತೆ ಅಂತ ಆದಿ ಕೇಳಿದಾಗ, ಆದಿ ನಿನ್ಗೆ ಗೊತ್ತಲ್ವಾ ಕಿಶನ್ಗೆ ತುಲಾಭಾರ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಅಂತ ಹೇಳಿದಾಗ, ಹಾ ಅತ್ತೆ, ಆಗ್ಲೇ ಅಪ್ಪನ ಮುಂದೆ ಮಾತಾಡಿದ್ರಲ್ಲ, ಅಪ್ಪನೇ ಹೇಳಿದ್ರಲ್ಲ ಮಾಡ್ಸಿ ಅಂತ ಆದಿ ಹೇಳ್ತಾನೆ. ಹೌದು, ಆದ್ರೆ ಅಣ್ಣ ಹೇಳಿದ್ದು ಅಕ್ಕಿಯಲ್ಲಿ ಮಾಡ್ಸಕ್ ಹೇಳಿ ಅಂತ. ಆದ್ರೆ ನಾನ್ ಅವ್ರಿಗೆ ಕೊಟ್ಟಿರೋದು ಚಿನ್ನ ಬೆಳ್ಳಿ ಅಥವಾ ಪಂಚಲೋಹ ಅಂತ. ಚಿನ್ನ ಬೆಳ್ಳಿ ಅಂತೂ ಅವ್ರ ಯೋಗ್ಯತೆಗೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಪಂಚಲೋಹದಲ್ಲಿ ಮಾಡ್ಸಿ ಅಂತ ಹೇಳಿದ್ದೆ. ನನ್ನ ಯೋಚನೆ ಪ್ರಕಾರ ಅವರು ಆಗಲ್ಲ ಅಂತ ಹೇಳ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾಳೆನೆ ಕಿಶನ್ ತುಲಾಭಾರಕ್ಕೆ ರೆಡಿ ಮಾಡ್ಕೊಂತೀವಿ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳಿದಾಗ, ವಾಟ್, ಪಂಚಲೋಹಕ್ಕೆ ಒಪ್ಕೊಂಡ್ಬಿಟ್ರ? ಆದ್ರೆ ಅತ್ತೆ, ಕಿಶನ್ ವೇಟಿಗೆ ಪಂಚಲೋಹ ತೂಕ ಅಳತೆ ಕೊಡೋದು ಅಂದ್ರೆ ಸಾಮಾನ್ಯದ ಮಾತೇ ಅಲ್ಲ ಅಂತ ಹೇಳಿದಾಗ, ಅದ್ ನನ್ಗೂ ಗೊತ್ತು, ಅದಕ್ಕೆ ನಾವು ಈ ರೀತಿ ಐಡಿಯಾ ಮಾಡಿದ್ದು. ಆದ್ರೆ ಆ ಭಾಗ್ಯ ಅದಕ್ಕೂ ಒಪ್ಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ಪೂಜೆನ ಈ ಮನೆಗೆ ಸೇರಿಸ್ಲೇಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡಾಗಿದೆ. ಅವಳು ಎಷ್ಟು ಹಠ ತೊಡ್ತಾಳೋ ಅದಕ್ಕಿಂತ 10 ಪಟ್ಟು ಹಠ ನನ್ಗಿದೆ. ಒಂದ್ಸರಿ ಈ ಮನೆಗೆ ಆಗಿರೋ ಅನ್ಯಾಯನೇ ಸಾಕು, ಇನ್ನೊಂದ್ ಸರಿ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಆದಿ. ಆವತ್ತು ನೀನ್ ಹಠ ಮಾಡ್ದೆ ಅನ್ನೋ ಒಂದೇ ಕಾರಣಕ್ಕೆ ಆ ಹುಡುಗಿನ ನಾನು ಮನೆ ಒಳಗಡೆ ಬಿಟ್ಕೊಂಡೆ. ಅದರಿಂದ ಮನೆಯವರೆಲ್ಲರೂ ನೋವು ಕೊರಗು ಅನುಭವಿಸಿದ್ ನನ್ ಕಣ್ಮುಂದೆ ಇನ್ನ ಹಾಗೆ ಇದೆ. ಇನ್ನೊಂದ್ಸರಿ ಆ ರೀತಿ ಏನಾದ್ರು ಆದ್ರೆ ಈ ಮನೆ ಛಿದ್ರ ಆಗೋದಂತೂ ಗ್ಯಾರಂಟಿ. ಅಕ್ಕ ನಿಮ್ಮೆಲ್ರು ನನ್ ಕೈ ಕೊಟ್ಟೋಗಿದ್ದಾರೆ. ನಿಮ್ಮೆಲ್ರು ಜೋಪಾನ ಮಾಡೋದು ನನ್ ಹೊಣೆ. ಈ ಮನೆ ಒಡೆಯೋದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಹಾಗಾಗಿ ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಆ ಹುಡುಗಿ ಈ ಮನೆ ಸೊಸೆ ಆಗೋದನ್ನ ನಾನ್ ನಿಲ್ಲಿಸ್ತೀನಿ ಅಂತ ಹೇಳಿದಾಗ, ಆದ್ರೆ ಇದು ತಪ್ಪು ಅಂತ ನಿಮ್ಗೆ ಅನಿಸ್ತಿಲ್ವತ್ತೆ? ಈ ದಾರಿಯಲ್ಲಿ ಹೋಗಿ ನಾವು ಮದುವೆ ನಿಲ್ಸೋದು ತಪ್ಪು. ಅದು ಅಲ್ಲದೆ ಈ ವಿಷಯ ಏನಾದ್ರು ಅಪ್ಪಂಗ್ ಗೊತ್ತಾದ್ರೆ ಇನ್ನಷ್ಟು ನೋವು ಮಾಡ್ಕೊಂಡು ನಮ್ ಮೇಲೆ ಕೋಪ ಮಾಡ್ಕೊಂತಾರೆ ಅಂತ ಹೇಳಿದಾಗ, ಅದಕ್ಕೆ ನಾವು ಅಣ್ಣನಿಂದ ಎಲ್ಲಾ ವಿಷಯನೂ ಮುಚ್ಚಿಟ್ಟು ಮಾಡ್ತಾ ಇದೀವಿ ಆದಿ. ಅದು ಅಲ್ಲದೆ ನಾಳೆ ಬಿಸ್ನೆಸ್ ಮೀಟಿಂಗು ಅಂತ ಅಣ್ಣ ಫಂಕ್ಷನ್ ಬರಕ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಅಂತ ಮೀನಾಕ್ಷಿ ಹೇಳಿದಾಗ, ಆದ್ರೂ ಅತ್ತೆ ಅಂತ ಆದಿ ಹೇಳಕ್ ಬರ್ತಾನೆ. ಆಗ ಮೀನಾಕ್ಷಿ ಕೈನ ತಡೆದ್ಬಿಟ್ಟು, ಆದಿ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಮನೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ ಬೇಕಾದ್ರೂ ಎದುರು ಹಾಕೊಂತೀನಿ. ಒಟ್ನಲ್ಲಿ ಈ ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಮೀನಾಕ್ಷಿ ಹೇಳಿದಾಗ, ಓಕೆ ಅತ್ತೆ, ನನ್ಗೆ ನಿಮ್ ಮೇಲೆ ನಂಬಿಕೆ ಇದೆ, ಕ್ಯಾರಿಯನ್ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ತಾಂಡವ್ ಇದೇ ಬರದೆ ಒದ್ದಾಡ್ತಿರ್ತಾನೆ. ಅದನ್ನ ನೋಡ್ಕೊಂಡು, ತಾಂಡವ್ ಯಾಕೆ
ನಿದ್ದೆ ಬರ್ತಿಲ್ವಾ ಅಂತ ಹೇಳಿದಾಗ ನಾಳೆ ಆದಿ ಸರ್ ಮೀಟ್ ಮಾಡಕ್ ಹೇಳಿದ್ದಾರೆ. ಬೆಳಗ್ಗೆ ಎಷ್ಟ್ ಬೇಕಾಗುತ್ತೋ ನನ್ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಕಾಯ್ತಾ ಇದೀನಿ ಶ್ರೇಷ್ಠ. ಒಂದ್ಸರಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಲಿ, ಆಮೇಲೆ ನೋಡ್ತಾ ಎಲ್ಲೋ ಇದ್ದು ನಾವು ಎಲ್ಲೋ ಹೋಗ್ತೀವಿ. ಆ ಭಾಗ್ಯನ್ ಮುಂದೆ ಹೆಮ್ಮರವಾಗಿ ಬೆಳಿತೀನಿ. ಆಮೇಲೆ ನೀನ್ ಕೂಡ ಯಾರದ್ದು ಕಾಲ್ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ ಕಂಪನಿ ಸ್ವಂತ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಹೇಳಿದಾಗ ಓಕೆ ತಾಂಡವ್, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಶ್ರೇಷ್ಠ ಹೇಳಿದಾಗ ಸಾಕು, ಬರೀ ಬಾಯಿ ಮಾತಿಗೆ ನಂಬಿಕೆ ಅಂತ ಹೇಳ್ಬೇಡ, ಆವಾಗ್ಲೇ ನೋಡಿದ್ನಲ್ಲ ಅಂತ ಹೇಳಿದಾಗ ತಾಂಡವ್ ನೀ ಇನ್ನೂ ಅದನ್ನ ಮರ್ತಿಲ್ವಾ? ನಾನೆಲ್ಲ ಮರ್ತಿರೋದು ನಿನ್ ಒಳಗೆ ಕಾಣೋ, ನೀನು ಕೊರುತ್ತಿದ್ಯಾ ಅಂತ ನಾನು ಹೋಗಿ ಅವನ ಹತ್ರ ಮಾತಾಡಿದ್ದು. ಆದ್ರೆ ಥ್ಯಾಂಕ್ ಗಾಡ್ ನಿನ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾರು ಒಪ್ಕೊಂಡ್ರು ಅಂತ ಕೇಳಿದಾಗ ನನ್ಗೆ ಎಷ್ಟು ಖುಷಿ ಆಯ್ತಲ್ವಾ? ನಿನ್ ಕಷ್ಟ ಕಾಲದಲ್ಲಿ ನಾನೇ ಇದ್ದೀನಿ ತಾನೆ, ಯಾವಾಗ್ಲೂ ಮುಂದೇನು ನಾನೇ ಇರ್ತೀನಿ ತಾಂಡವ್. ನಾನ್ ಕೂಡ ಎಲ್ರನ್ನು ಬಿಟ್ಟು ನೀನೇ ಬೇಕು ಅಂತ ನಿನ್ ಜೊತೆಗೆ ಬಂದಿದ್ದೀನಿ. ಹಾಗಿರುವಾಗ ನೀನೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗನಿ ಅಂತ ಶ್ರೇಷ್ಠ ಕೇಳಿದಾಗ ಸಾರಿ ಶ್ರೇಷ್ಠ, ಇನ್ನು ಸಡನ್ ಆಗಿ ಕೆಲ್ಸ ಅಂತ ಹೇಳ್ತಿಯಲ್ಲ, ಆ ಕೋಪದಲ್ಲಿ ಏನೇನೋ ನಿನ್ ಮೇಲೆ ಕಿರ್ಚಾಡ್ಬಿಟ್ಟೆ. ಆದ್ರೆ ಬೇಬಿ ಒಂದ್ಸರಿ ಪ್ರಾಜೆಕ್ಟ್ ಓಕೆ ಆಗ್ಲಿ, ನಾಳೆ ಆದಿ ಸರ್ ಮೀಟ್ ಮಾಡಿ ಈ ಮಂತ್ ಇಂದಾನೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ತೀನಿ. ನಂತರ ನೋಡ್ತಾ ಇರು ಹೇಳಿದಾಗ ಓಕೆ, ನಾಳೆ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂದ್ರೆ ಈಗ ನಿದ್ದೆ ಮಾಡ್ಬೇಕು. ನಿನ್ನೆ ರಾತ್ರಿ ಬೇರೆ ನೀನು ಸರಿಯಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಏನು ನಿದ್ದೆನೆ ಮಾಡಿಲ್ಲ, ಅದಕ್ಕೆ ಇವಾಗ ನಿನ್ಗೆ ರೆಸ್ಟ್ ಅವಶ್ಯಕತೆ ಇದೆ. ಪ್ಲೀಸ್ ಬೇಬಿ ಕಣ್ಣು ಮುಚ್ಕೊಂಡು ಆರಾಮ್ಸೆ ಮಲ್ಕೋ ಅಂತ ಹೇಳಿದಾಗ ಓಕೆ ಅನಿ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ಬಿಟ್ಟು ತಾಂಡವ್ ಮಲ್ಕೊಂತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.